12ನೇ ಪ್ರಶ್ನೆಯನ್ನು ಗಮನಿಸಿ. 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಚತುರ್ಥಕದ ಕಂಸದ ಉದ್ದವನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಥೀಟಾವನ್ನ ಕೊಟ್ಟಿಲ್ಲ ಅವರು. ಆರ್ ಅನ್ನೋ ಒಂದು ತ್ರಿಜ್ಯ. ಸೊ ಒಂದು ವೃತ್ತದ ಚತುರ್ಥಕ ಕಂಸದ ಉದ್ದ. ಸೊ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ನೋಡಿ, ಒಂದು ವೃತ್ತ. ಸೊ ಇಲ್ಲಿ ಆರ್ ತ್ರಿಜ್ಯ. ಓಕೆ. ಸೊ ಇಲ್ಲಿ ಒಂದು ವೃತ್ತದ ಚತುರ್ಥಕ ಅಂದ್ರೆ ಏನ್ ಹೇಳತ್ತೆ, ಕಾಲ್ ಭಾಗ. ಸೊ ಇದನ್ನ ಚತುರ್ಥಕ, ಆಯ್ತಾ. ಸೊ ಇದು ಕಾಲ್ ಅಂಶ, ಒಂದು ಹೋಲ್ ಒಂದು ಭಾಗದಲ್ಲಿ ಕಾಲ್ ಭಾಗವನ್ನ ಚತುರ್ಥಕ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ, ಒಂದು ಪೂರ್ಣ ವೃತ್ತದ ಕೋನ ಎಷ್ಟಿರುತ್ತೆ ಮಕ್ಕಳೇ, 360 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇದನ್ನ 4 ಭಾಗಗಳನ್ನಾಗಿ ವಿಂಗಡಿಸಿದಾಗ ಪ್ರತಿ ಒಂದು ಕೋನ, ಈ ಒಂದು ಖಂಡ ಇದೆ ಅಲ್ವಾ, ಸೊ ಇದು 90 ಡಿಗ್ರಿ ಆದ್ರೆ ಇದು ಕೂಡ 90 ಡಿಗ್ರಿ, ಸೊ ಇದು ಕೂಡ 90, ಸೊ ಇದು ಕೂಡ ಏನಾಗುತ್ತೆ 90 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಕಾಲಂಶ ಅಂದ್ರೆ ಏನಾಯ್ತು, ಚತುರ್ಥಕ ಭಾಗ. ಸೊ ಈ ಒಂದು ಎ ಓ ಬಿ ಅಂತ ತಗೊಂಡ್ರೆ ನಾವೇನ್ ಕಂಡುಹಿಡಿಬೇಕು, ಈ ಎ ಓ ಬಿ ಪಿ ಈ ಒಂದು ಖಂಡದ ಉದ್ದವನ್ನ ಕಂಡುಹಿಡಿಬೇಕು. ಇದರ ಕಂಸದ ಉದ್ದ ಅಂದ್ರೆ ಎ ಪಿ ಬಿ ಅನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ತೀಟಾ ಏನಾಯ್ತು, 90 ಡಿಗ್ರಿ ಆಯ್ತು. ಯಾಕಂದ್ರೆ ಚತುರ್ಥಕ ಭಾಗ, ಒಂದು ಪೂರ್ಣ ವೃತ್ತದಲ್ಲಿ ಚತುರ್ಥಕ ಭಾಗ ಅಂದ್ರೆ ಏನಾಯ್ತು, ಕಾಲಂಶ. ಕೇವಲ 1/4 ಅಂಶ, 4ರಲ್ಲಿ ಒಂದು ಅಂಶವನ್ನ ತೆಗಿಬೇಕು. ಹಾಗಾದ್ರೆ ಇಲ್ಲಿ ತೀಟಾ ಏನಾಯ್ತು, 90 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ಆರ್ ಅಂದ್ರೆ ತ್ರಿಜ್ಯ. ಸೊ ಹಾಗಾದ್ರೆ ಕಂಸದ ಉದ್ದ ಬರೋಬ್ಬರಿ ಏನಾಗತ್ತೆ, ತೀಟಾ ಭಾಗಿಲೆ 360 ಗುಣಿಸು 2πr ಆಗತ್ತೆ. ಸೊ ಇಲ್ಲಿ ನೋಡಿ, ತೀಟಾ ಅಂದ್ರೆ ಏನು, ಕಾಲಂಶ, ಚತುರ್ಥಕ ಭಾಗ ಅಂದ್ರೆ ಏನಾಯ್ತು, ತೀಟಾ ಏನಾಯ್ತು 90 ಡಿಗ್ರಿ ಆಗತ್ತೆ. ಬಾಗಿಲೆ 360 ಡಿಗ್ರಿ ಗುಣಿಸು 2πr ಅಲ್ವಾ. ಸೊ ಇಲ್ಲಿ 0ಗೆ 0 ಹೋಯ್ತು, 9 1 9, 9 4 36. ಸೊ ಇಲ್ಲಿ 2 1 2, 2 2 4. ಸೊ ಇದೇನಾಗತ್ತೆ, 1/2 πr ಆಗತ್ತೆ. ಸೊ ಇಲ್ಲಿ ಆರ್ ಅಲ್ವಾ. ಸೊ ಕೇವಲ ಸೆಂಟಿಮೀಟರ್ ಆಯ್ತು ಕಂಸದ ಉದ್ದ. ಹಾಗಾದ್ರೆ ಈ ಒಂದು ಚತುರ್ಥಕ ಭಾಗದ ಕಂಸದ ಉದ್ದ ಎಷ್ಟು ಬರುತ್ತೆ ನಮ್ಗೆ, 1/2 πr. ಎಲ್ಲಿದೆ ನಮ್ಗೆ ಸಿ, ನೋಡಿ ಸಿ ಉತ್ತರವನ್ನ ಗಮನಿಸಿ, 1/2. ಸೊ ಇದನ್ನ ಗುಣಿಸಿದಾಗ ಏನಾಗತ್ತೆ, πr/2 ಸೆಂಟಿಮೀಟರ್. ಹಾಗಾದ್ರೆ ಸಿ ಏನಾಯ್ತು, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.